ಸೌಭಾಗ್ಯವನ್ನ ಆಶೀರ್ವಾದದಾಯಕವಾಗಿ ನಮ್ಗೆ ನೀಡಿದ್ದಾರೆ. ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವುದು ಬಹಳಷ್ಟು ಯುಕ್ತವಾಗಿದೆ. ಈ ಒಂದು ಕುಟುಂಬಕ್ಕೆ ಸೇರಿ ಬರುವ ತನಕ ಒಂದು ಹಾಡಿನ ಮೂಲಕವಾಗಿ ನಾವು ಪ್ರಾರಂಭವನ್ನ ಮಾಡುವ. ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಓಹೋ ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಓಹೋ ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವಾದುತ ಸೈನ್ಯವು ಭೂಚರ ಜಲಚರಗಳಾವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವಾದುತ ಸೈನ್ಯವು ಭೂಚರ ಜಲಚರಗಳಾವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಾಯ ಅತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು. ನಿನ್ನಯ ನಾಮವ ನಂಬಿ ಎನಗುಂಟು ಅಭಯವು. ನಿನ್ನಾಯ ಅತಿ ಶ್ರೇಷ್ಠ ನಾಮ ಅದು ನನಗೆಂತ ಉಲ್ಲಾಸವು. ನಿನ್ನಯ ನಾಮವ ನಂಬಿ ಎನಗುಂಟು ಅಭಯವು. ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಾಯ ಪ್ರೀತಿಯ ಕಂಡೆ ಆಹಾ ಕಲ್ವಾರಿ ಶಿಲುಬೆಯಲಿ. ಹೃದಯದ ಭಾರವ ಕಳೆದೆ ನಾ ನೋಡಿದ ಕ್ಷಣದಿಂದಲೇ. ನಿನ್ನಾಯ ಪ್ರೀತಿಯ ಕಂಡೆ ಆಹಾ ಕಲ್ವಾರಿ ಶಿಲುಬೆಯಲಿ. ಹೃದಯವ ಭಾರವ ಕಳೆದೆ ನಾ ನೋಡಿದ ಕ್ಷಣದಿಂದಲೇ. ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಓಹೋ ಎನ್ನಲ್ಲಿ ಒಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಈ ಒಂದು ಹಾಡಿನ ಮೂಲಕವಾಗಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಗೆ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ ಹಿರಿಯರಿಗೂ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಹಿರಿಯರಾದ ಚಿನ್ನಪ್ಪ ಸಾತ್ವಿಕ್ರವರು ಪ್ರಾರಂಭದ ಪ್ರಾರ್ಥನೆಯಲ್ಲಿ ನಡೆಸಲು ವಿನಂತಿಸ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಸಬ್ಬತ್ತಿನ ಶುಭಾಶಯಗಳನ್ನ ನಾನು ಹೇಳುತ್ತಾ ಈ ಒಂದು ಪ್ರಾರ್ಥನೆಯನ್ನ ಆರಂಭಿಕ ಪ್ರಾರ್ಥನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಕೇಳಿಸ್ತಾ ಇದೆಯಾ? ನನ್ನ ಸ್ವರ ಕೇಳಿಸ್ತಾ ಇದೆ? ಮಹೋನ್ನತನೇ ಮಹಾಪರಿಶುದ್ಧನಾದ ಪರಮ ತಂದೆಯ ದೇವರೇ, ನಮ್ಮ ಸೃಷ್ಟಿಕರ್ತನೆ, 6 ದಿನಗಳಲ್ಲಿ ಸೃಷ್ಟಿಯನ್ನ ನೀನು ಮುಗಿಸಿ 7ನೇ ದಿನದಲ್ಲಿ ನಮಗೋಸ್ಕರ ಈ ದಿನವನ್ನ ಸ್ವಾಮಿ ಆಶೀರ್ವಾದ ಮಾಡಿ ಪರಿಶುದ್ಧಪಡಿಸಿ ಸಬ್ಬತ್ ಎಂಬುದಾಗಿ ನಮಗೆ ಕೊಟ್ಟಿದ್ದೀಯಪ್ಪ.
ನಾವು ವಾರವೆಲ್ಲ ದುಡಿದು ಈ 7ನೇ ದಿನದಲ್ಲಿ ವಿಶ್ರಾಂತಿ ಹೊಂದಿ ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕೆ, ನಿನ್ನನ್ನು ಘನಪಡಿಸುವುದಕ್ಕೆ, ನಿನ್ನನ್ನು ಸನ್ಮಾನಿಸುವುದಕ್ಕೆ, ಮಹಿಮೆ ಪಡಿಸುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀಯ ಸ್ವಾಮಿ. ನಿನಗೆ ಸ್ತೋತ್ರ ತಂದೆಯ ದೇವರೇ. ಹೌದು ಸ್ವಾಮಿ, ನಮಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಸಹ, ನಿನ್ನ ಊರಿನಲ್ಲಿರುವ ಅನ್ಯ ದೇಶೀಯರಿಗೂ ಸಹ ಇದು ವಿಶ್ರಾಂತಿ ದಿನವಾಗಿರಬೇಕು ಎಂಬುದಾಗಿ ನೀನು ಈ ಆಜ್ಞೆಯನ್ನು ದಯಪಾಲಿಸಿಕೊಟ್ಟಿದ್ದೀಯಪ್ಪ. ನಿಮಗೆ ಸ್ತೋತ್ರ. ನೀನೇ ನಮ್ಮ ದೇವರು, ನಾವೆಲ್ಲರೂ ನಿನ್ನ ಪ್ರಜೆಗಳು. ನೀನು ನಮ್ಮನ್ನು ಪರಿಶುದ್ಧಪಡಿಸುವಂತಹ ದೇವರು ಎಂಬುದಕ್ಕೆ ಗುರುತಾಗಿ ಈ ಸಬ್ಬತ್ತನ್ನು ದಯಪಾಲಿಸಿಕೊಟ್ಟಿದ್ದೀಯಪ್ಪ. ಸ್ತೋತ್ರ ದೇವರೇ. ಕಳೆದ ಈ ವಾರದ ಎಲ್ಲಾ ದಿನಗಳಲ್ಲಿಯೂ ನಮ್ಮ ಜೊತೆ ಇದ್ದು ನಮ್ಮ ನಡೆಸುತ್ತಾ ಬಂದಿದ್ದೀಯ. ನಮಗೆ ಬೇಕಾದಂತಹ ಎಲ್ಲ ಅಗತ್ಯತೆಗಳನ್ನು ಪೂರೈಸಿ ಆರೋಗ್ಯವಂತರನ್ನಾಗಿ ಮಾಡಿ ನಮ್ಮ ಎಲ್ಲ ಕೆಲಸ ಜೊತೆಗಿದ್ದು ನಮ್ಮನ್ನು ನಡೆಸಿ ಸುಕ್ಷೇಮವಾಗಿ ನಮ್ಮನ್ನ ನಡೆಸ್ಕೊಂಡು ಬಂದಿದ್ದೀಯಪ್ಪ. ಸ್ತೋತ್ರ ತಂದೆಯ ದೇವರೇ. ಈ ಸಾಯಂಕಾಲದ ವೇಳೆ ನಾವೆಲ್ಲರೂ ಒಟ್ಟಾಗಿ ಏಕ ಮನಸ್ಸಿನಿಂದ ಭಯಭಕ್ತಿಯಿಂದ ನಿನ್ನನ್ನು ಸೇವಿಸುವುದಕ್ಕೋಸ್ಕರ ಈ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ತು ಶಾಲೆಯ ಕೂಟಗಳಲ್ಲಿ ಸೇರಿದ್ದೇವೆ ಸ್ವಾಮಿ. ಬಂದಿರುವಂತಹ ಪ್ರತಿಯೊಬ್ಬರನ್ನು ನಿನ್ನ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ. ನಮ್ಮನ್ನು ನಿನ್ನ ವಶಕ್ಕೆ ತೆಗೆದುಕೊಂಡು ನಡೆಸು. ನಮ್ಮನ್ನು ನೀನು ಪರಿಶುದ್ಧಾತ್ಮನಿಂದ ನಡೆಸು ಸ್ವಾಮಿ. ಪಾಠಗಳನ್ನ ತೆಗೆದುಕೊಳ್ಳುವಂತಹ ನಿನ್ನ ದಾಸನನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ನಾವು ಸ್ವಾಮಿ ಎಲ್ಲರೂ ಒಟ್ಟಾಗಿ ನಿನ್ನ ಆತ್ಮನ ಪ್ರೇರೇಪಣೆಯಿಂದ ಈ ಪಾಠಗಳನ್ನು ಕಲಿಯುವುದಕ್ಕೂ ನಿನ್ನನ್ನು ಆರಾಧಿಸುವುದಕ್ಕೂ ಸಹಾಯ ಮಾಡಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಪ್ರಾರಂಭದ ಪ್ರಾರ್ಥನೆಯಲ್ಲಿ ನಮ್ಮನ್ನ ಮುನ್ನಡೆಸಿದ ಹಿರಿಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ನಾವು ಈ ಒಂದು ವಾರದಲ್ಲಿ 6ನೇ ಪಾಠ ಕೆಂಪು ಸಮುದ್ರ ದಾಟಿದ್ದು ಪಾಠವನ್ನ ಕೂಲಂಕುಷವಾಗಿ ಬೋಧಕರಿಂದ ಹಿರಿಯರಿಂದ ನಾವು ಕಲಿತಾ ಬಂದಿದ್ದೇವೆ. ಅದರಲ್ಲಿ ನಾವು ಶನಿವಾರದ ಒಂದು ಪಾಠದಲ್ಲಿ ಆ ಪೀಠಿಕೆಯನ್ನ ಕಲಿತು, ಭಾನುವಾರ ಹೋಗಿ ಯೆಹೋವನನ್ನು ಆರಾಧಿಸಿರಿ, ಮತ್ತೆ ಸೋಮವಾರದಲ್ಲಿ ದೇವರಿಗೆ ಚೊಚ್ಚಲ ಮಕ್ಕಳ ಪ್ರತಿಷ್ಠೆ, ಮಂಗಳವಾರ ಕೆಂಪು ಸಮುದ್ರವನ್ನ ದಾಟಿದ್ದು, ಬುಧವಾರದಲ್ಲಿ ನಂಬಿಕೆಯಿಂದ ಮುಂದೆ ಹೋಗುವುದು, ಹಾಗೂ ಗುರುವಾರ ಮೋಶೆ ಮತ್ತು ಮಿರಿಯಾಮಳ ಜಯಗೀತೆ. ಇವನ್ನೆಲ್ಲ ಬಹಳಷ್ಟು ಅರ್ಥಗರ್ಭಿತವಾಗಿ ಆಳವಾಗಿ ನಾವು ಕಲ್ತಿದ್ದೇವೆ. ಈ ಎಲ್ಲಾ ಪಾಠದ ಒಟ್ಟಾದಂತ ಒಂದು ಪರಿಷ್ಕರಣೆಯ ಚರ್ಚೆಯಲ್ಲಿ ನಾವು ಭಾಗವಹಿಸುವಂತವರಾಗಿದ್ದೇವೆ. ಪರಿಷ್ಕರಣೆಯ ಚರ್ಚೆಯಲ್ಲಿ ಭಾಗವಹಿಸ್ತಕ್ಕಂಥವರು ಹಿರಿಕರಾದ ನಾಗರಾಜ್ ಸರ್ ಅನ್ನು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಪರಿಷ್ಕರಣೆಯ ಚರ್ಚೆಯಲ್ಲಿ ಭಾಗವಹಿಸಲು ವಿನಂತಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ತುಂಬ ವಂದನೆಗಳು. ಪದ್ಮಾವತಿ, ನಿಮ್ಮ ಎಲ್ಲರಿಗೂ ಕೂಡಿ ಬಂದ ನಿಮ್ಮೆಲ್ಲರಿಗೂ ಸಹ ಸಬ್ಬತ್ ದಿನದ ಶುಭಾಶಯಗಳನ್ನು ತಿಳಿಸುವನಾಗಿದ್ದೇನೆ. ಹಾಗೂ ಈ ಸಂಜೆಯ ವಂದನೆಯನ್ನು ಕೂಡ ನಾನು ತಿಳಿಸುವನಾಗಿದ್ದೇನೆ. ದೇವರು ಮತ್ತೊಂದು ಸಬ್ಬತ್ ದಿನವನ್ನು ನಮ್ಮ ಜೀವಿತದಲ್ಲಿ ಉಂಟು ಮಾಡಿದ್ದಾನೆ. ಆತನ ಸಬ್ಬತ್ತಿನಲ್ಲಿ ನಾವು ಪಾಲ್ಗೊಳ್ಳುವಾಗೆ ನಮ್ಮನ್ನು ಆಶೀರ್ವದಿಸಿದ್ದಾನೆ. ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸುವಾಗಿರೋಣ. ದೇವರಿಗೆ ನಾವು ಕೃತಜ್ಞರಾಗಿರೋಣ. ಈ ಸಮಯದಲ್ಲಿ ಮೇಡಮ್ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತದೆ. ಓಕೆ ಸರ್, ಏನಾದರೂ ಇದ್ದರೆ ದಯಮಾಡಿ ತಿಳಿಸಿ. ಓಕೆ, ಈ ವಾರ ಪೂರ್ತಿಯಾಗಿ ಸಬ್ಬತ್ ಶಾಲೆನ ನಾವು ಕಲಿತಿದ್ದೇವೆ. ಇದರ ಒಂದು ಸಾರಾಂಶವನ್ನು ನಾವು ಇವತ್ತು ಕಲಿಯೋಣ. ನನ್ನ ಒಂದು ಮನವಿ, ಇಲ್ಲಿ ಅನೇಕ ಪ್ರಶ್ನೆಗಳನ್ನು ನಾನು ಕೇಳ್ತೇನೆ. ಉತ್ತರ ನೀವು ಏನು ಹೇಳಬೇಕಾಗಿಲ್ಲ. ಅದ್ರ ಜೊತೆಲಿ ಅದಕ್ಕೆ ಉತ್ತರಕ್ಕೆ ತಕ್ಕ ಹಾಗೆ ವಚನಗಳನ್ನ ಓದಿದ್ರೆ ಸಾಕು. ನಾನು ಸವಿತಾ ಮೇಡಮನ್ನು ಕೇಳ್ಕೊಳ್ತೇನೆ, ದಯಮಾಡಿ ಸತ್ಯವೇದಗಳನ್ನು ತೆಗೆದುಕೊಂಡು ನಾನು ಹೇಳಿದಂಥ ವಚನಗಳನ್ನ ದಯಮಾಡಿ ಓದಬೇಕೆಂಬುದನ್ನು ನಾನು ಕೇಳ್ಕೊಳ್ತೇನೆ. ಓಕೆ, ಈ ವಾರದ ಈ ಪಾಠದ ಒಂದು ಸಾರಾಂಶವನ್ನು ನಾವು ನೋಡ್ತೇವೆ. ಕೆಂಪು ಸಮುದ್ರವನ್ನು ದಾಟಿದ್ದು ಅಲ್ಲಿ ನೋಡ್ತೇವೆ. ಸ್ವಾಮಿ ಐಗುಪ್ತರ ಮತ್ತು ಫರೋಹನ ಹೃದಯವನ್ನು ಕಠಿಣ ಮಾಡಿಕೊಂಡಾಗ ಅನೇಕ ಉಪದ್ರವಗಳ ಮೂಲಕವಾಗಿ ಅವರಿಗೆ ಎಚ್ಚರಿಕೆಯನ್ನು ಸಹ ಆತನು ಕೊಟ್ಟಿರ್ತಾನೆ. ಆದರೆ ಅವರು
ಅದನ್ನು ತಿಳ್ಕೊಂಡಿರಲ್ಲ, ನಂಬಲಿಲ್ಲ. ಕಡೆಯದಾಗಿ ಸ್ವಾಮಿ ತನ್ನ ಪ್ರಭಾವನ, ತನ್ನ ಶಕ್ತಿಯನ್ನು ತೋರಿಸ್ಬೇಕಾಗಿ ಬಂತು. ಇದರಿಂದ ಐಗುಪ್ತ ದೇಶದ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡಬೇಕಂತ ಸಂದರ್ಭ ಬರುತ್ತೆ. ಇದು ಒಂದು ಸಂದರ್ಭ ಬರುತ್ತೆ. ಆ ಚೊಚ್ಚಲ ಮಕ್ಕಳ ಸಂಹಾರ ಮಾಡಿದ ಮೇಲೆ ಐಗುಪ್ತರು ಮತ್ತು ಫರೋಹನು ಇಸ್ರಾಯೇಲರನ್ನ ಬಿಡುಗಡೆ ಮಾಡಲಿಕ್ಕೆ ಒಪ್ಕೊಳ್ತಾರೆ ಎಂಬುದ ಇಂದಿನ ಒಂದು ಹಿನ್ನೆಲೆ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಈ ವಾರದಲ್ಲಿ ನಾವು ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿದ ಬಗ್ಗೆ ಮತ್ತು ಅದರಿಂದ ನಾವು ಏನನ್ನ ನಾವು ಕಲಿತು ಎಂಬತಕ್ಕಂಥ ಸ್ವಲ್ಪ ನಾವು ಅವಲೋಕನ ಮಾಡಿಕೊಳ್ಳೋಣ. ಈ ಘಟನೆ ಮೂಲಕ ದೇವರು ಹೇಗೆ ನಮ್ಮ ಜೊತೆಗಿದ್ದಾನೆ, ನಮ್ಮ ಜೊತೆಗಿದ್ದಾನೆ, ನಮ್ಮನ್ನು ರಕ್ಷಿಸ್ತಾನೆ ಎಂಬತಕ್ಕಂಥದ್ದನ್ನು ನಾವು ಕಲಿಯೋಣ. ಮೊದಲನೇದಾಗಿ ಫರೋಹನನು ಮೋಶೆ ಮತ್ತು ಆರೋನ್ಗೆ ಒಂದು ವಿಚಿತ್ರವಾದಂಥ ವಿನಂತಿ ಮಾಡ್ಕೊಳ್ತಾನೆ. ಅದೇನೆಂದರೆ, ದಯಮಾಡಿ ವಿಮೋಚನಾ ಕಾಂಡ 12ನೇ ಅಧ್ಯಾಯ 31-32 ಓದ್ಕೊಳ್ಳೋಣ. ಸವಿತಾ ಮೇಡಮ್ ಸ್ವಲ್ಪ ಓದ್ತೀರಾ ನಮಗೋಸ್ಕರ? ವಿಮೋಚನಾ ಕಾಂಡ 12ನೇ ಅಧ್ಯಾಯ 31-30. ಇಲ್ಲಿ ಅವನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾನೆ. ಅದು ಒಂದು ರೀತಿ ವಿಚಿತ್ರವಾಗಿರ್ತದೆ. ನಾನು ಓದ್ಲಾ? ಓಕೆ ಸರ್, ನೀವೇ ಓದಿ. 31-32. ಫರೋಹನನು ಆ ರಾತ್ರಿಯಲ್ಲಿ ಮೋಸೆ ಆರೋನರನ್ನು ಕರೆಸಿ, ನೀವು ಇಸ್ರಾಯೇಲರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ. ನೀವು ಕೇಳಿಕೊಂಡಂತೆ ನಿಮ್ಮ ಕುರಿದನಗಳನ್ನು ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅನ್ನನು. ಇಲ್ಲಿ ಐಗುಪ್ತರಿಗೆ ದೇವರು ಉಪದ್ರವವನ್ನು ಕೊಟ್ಟಾಗ, ಒಂದೊಂದು ಉಪದ್ರವವನ್ನು ಕೊಟ್ಟಾಗಲೂ ಕೂಡ ಒಂದೊಂದು ರೀತಿಯಲ್ಲಿ ಆತನಿಗೆ ಹೇಳ್ತಾನೆ. ಮೊದಲನೇ ಉಪದ್ರವವನ್ನು ಕೊಟ್ಟಾಗ ಅವನಿಗೆ ಹೇಳ್ತಾನೆ, ನೀವು ಆರಾಧಿಸಿ, ಆದರೆ ನೀವು ದೂರ ಹೋಗಬೇಡಿ, ಹತ್ತದಲ್ಲಿ ಇದ್ಕೊಂಡು ಆರಿಸ್ಕೊಂಡು ಬನ್ನಿ ಎಂಬುದಾಗೆ. ಇನ್ನೊಂದು ಸಾರಿ ಅದನ್ನ ಉಪದ್ರವವನ್ನು ಕೊಟ್ಟಾಗ, ನಿಮ್ಮಲ್ಲಿ ಬರೀ ಗಂಡಸರು ಮಾತ್ರ ಹೋಗಿ ಆರಾಧನೆ ಮಾಡ್ಕೊಬನ್ನಿ ಎಂಬುದಾಗಿ ಆತನಿಗೆ ಹೇಳ್ತಾನೆ. ಆದರೆ ದೇವರು ಅವರಿಗೆ ಹೇಳಿದ್ದು ಎಲ್ಲರೂ ಕುಟುಂಬ ಸಹಿತವಾಗಿ ಹೋಗಬೇಕು ಎಂಬುದಾಗಿ. ಆದರೆ ಫರೋಹನ ಗಂಡಸರು ಮಾತ್ರ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಇನ್ನೊಂದು ಸಾರಿ ಆತನು ಉಪದ್ರವವನ್ನು ಕೊಟ್ಟಾಗ ಅವ್ರಿಗೆ ಹೇಳ್ತಾನೆ, ನೀವು ನಿಮ್ಮ ದನ ಕರುಗಳನ್ನು ಬಿಟ್ಟು ನೀವು ಹೋಗಿ ದೇವರನ್ನ ಆರಾಧಿಸ್ಕೊಂಡು ಬನ್ನಿ. ಇದು ಇಬ್ಬಂದಿಯ ಒಂದು ತೀರ್ಮಾನ ಎಂಬುದಾಗಿ ನಾವು ನೋಡ್ತೀವಿ. ಯಾಕಂದರೆ ಅವರು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಬೇಕು, ಮತ್ತು ದೂರ ಹೋಗಬಾರ್ದು. ಮತ್ತು ಇಲ್ಲಿ ನಿಮ್ಮ ದನ ಕುರಿಗಳನ್ನ ತಗೊಂಡು ಹೋಗಬೇಡಿ, ನೀವು ಹೋಗಿ, ಅಂದರೆ ತಮ್ಮ ಆಸ್ತಿಯನ್ನು ಅಲ್ಲೇ ಐಗುಪ್ತದಲ್ಲೇ ಬಿಡಿ ಎಂಬತಕ್ಕಂಥ ಒಂದು ವಿಚಿತ್ರವಾದಂಥ ಆಜ್ಞೆಯನ್ನು ಅದು ಕೊಡ್ತಾನೆ. ಆದರೆ ಇಲ್ಲಿ ದೇವರು ಐಗುಪ್ತ ಫರೋಹನ ಏನು ಮಾಡ್ತಾನೆ, ಒಂದು ವಿಚಿತ್ರವಾದಂಥ ಒಂದು ವಿನಂತಿ ಮಾಡಿಸ್ಕೊತಾನೆ. ಅಂದರೆ ನೀವು ಹೋಗಿ, ನೀವು ಯೆಹೋವನ ಆರಾಧಿಸ್ಕೊಂಡು ಬನ್ನಿ, ನೀವು ಹೇಳಿದ ಹಾಗೆ ನಿಮ್ಮ ಕುರಿ ದನಗಳನ್ನ ತೆಗೆದುಕೊಂಡು ಹೋಗ್ಬೋದು. ಆದರೆ ಅವನು ಹೇಳ್ತಾನೆ, ಆ ನಂಬಿಕೆಯಲ್ಲ. ಆದರೂ ಅವನು ಹೇಳ್ತಾನೆ, ನನ್ನ ಹಿತಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾನೆ. ನನ್ನ ಹಿತಕ್ಕಾಗಿ ಅವನಿಗೆ ಇಸ್ರಾಯೇಲನ್ನ ಕಳಿಸೋಕ್ಕೆ ಮನಸ್ಸಿಲ್ಲ, ಆದರೆ ಇವನಿಗೆ ಪ್ರಾರ್ಥನೆ ಮಾಡಬೇಕು ಎಂಬತಕ್ಕಂಥ ವಿನಂತಿನ ಆತನು ಮಾಡ್ಕೊಳ್ತಾನೆ. ಇಲ್ಲಿ ಈ ಐಗುಪ್ತ ದೇಶದವರು, ಐಗುಪ್ತರು ಇಸ್ರಾಯೇಲರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತಾರೆ. ಅದು 33ನೇ ವಚನ ಒಂದು ನಾವು ನೋಡ್ತೇವೆ. 33ನೇ ವಚನ ದಯಮಾಡಿ ಓದೋಣ. 33ನೇ ವಚನ. ಐಗುಪ್ತರು ನಾವೆಲ್ಲರೂ ಸಾಯುತ್ತೇವಲ್ಲ ಅಂದುಕೊಂಡು ಇಸ್ರಾಯೇಲರನ್ನು ತಮ್ಮ ದೇಶದಿಂದ ತ್ವರೆಯಾಗಿ ಕಳುಹಿಸಿ ಬಿಡುವುದಕ್ಕೆ ಅಪೇಕ್ಷೆ ಪಟ್ಟು ಅವರನ್ನು ಬಲತ್ಕರಿಸಿದರು. ಹೌದು, ಆದುದರಿಂದ ಸಾಕು ಸರ್. ಯಾವಾಗ ಐಗುಪ್ತರ ಚೊಚ್ಚಲ ಮಕ್ಕಳು ಅವ್ರ ಸಂಹಾರ ಆಯಿತು, ಇನ್ನೂ ಹೆಚ್ಚಾದ ಉಪದ್ರವ ಬರ್ಬೋದು ಎಂಬುದಾಗಿ ಹೇಳಿ ಅಷ್ಟು ರಾತ್ರಿಯಿಂದ ರಾತ್ರಿಗೆ ಅವನ್ನ ಕಳಿಸ್ಬೇಕು ಎಂಬತಕ್ಕಂಥ ತ್ವರೆಯಿಂದ ಅವನ್ನ ಕಳಿಸ್ತೀವಿ ಎಂಬುದಾಗಿ ನೋಡ್ತೀವಿ. ಅವ್ರನ್ನ ಎಷ್ಟೊತ್ತಿಗೆ ನಾವು ಇವ್ರನ್ನ ಕಳಿಸಿಬಿಡ್ತೀವೋ ಎಂಬುದಾಗಿ ಹೋಗಿ ಅವ್ರನ್ನ ನೀವು ಹೋಗಿ ಅಂತೇಳಿ ಬಲಾತ್ಕಾರ ಮಾಡಿ ಅವ್ರನ್ನ ಕಳಿಸೋದು. ಇದು ಐಗುಪ್ತ ದೇಶರು ಇಸ್ರಾಯೇಲ್ಗೆ ವಿನಂತಿಯನ್ನು ಮಾಡ್ಕೊಳ್ತಾರೆ. ನೀವು ದಯವಿಟ್ಟು ಬೇಗ ಹೋಗಿ ನಿಮ್ಮ ದೇವರನ್ನ ಆರಾಧಿಸಿ, ನೀವು ಇಲ್ಲಿಂದ ಎಷ್ಟು ಬೇಗ ಹೋಗ್ತೀರ ಅಷ್ಟು ನಿಮಗೆ ಒಳ್ಳೆಯದಂತ ಆ ರೀತಿಯಾಗಿ ಅವ್ರನ್ನ ಬಲಾತ್ಕಾರ ಮಾಡಿ ತ್ವರೆಯಾಗಿ ಅವ್ರು ಕಳಿಸ್ತಾರೆ. ಆ ಸಮಯದಲ್ಲಿ ಇಸ್ರಾಯೇಲ್ರಿಗೂ ಅದೇ ಬೇಕಾಗಿತ್ತು.
ದೇವರು ಕೂಡ ಅವರಿಗೆ ಅಪ್ಪಣೆ ಕೊಟ್ಟಿದ್ದ. ಆಗ ಇಸ್ರಾಯೇಲರು ಏನು ಮಾಡೋದು ಎಂಬುದಾಗಿ ನಾವು ನೋಡುವಾಗ 35ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತದಲ್ಲಿ ದಯೆಯನ್ನು ಹುಟ್ಟಿಸಿದ್ರಿಂದ ಅವರು ಕೇಳಿಕೊಂಡಿದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಳ್ಕೊಂಡರು ಎಂದು ನೋಡ್ತೀವಿ. ಇದು ಇಸ್ರಾಯೇಲರು ಮಾಡಿದಂಥ ಒಂದು ಕಾರ್ಯ. ಏನಂದರೆ ಇದು ಒಂದು ವೇಳೆ ದೇವರ ಚಿತ್ತವಾಗಿರ್ಬೋದು. ಯಾಕಂದರೆ ಅವರು 400 ವರ್ಷಗಳ ಕೆಲಸ ಮಾಡಿದ್ರು, ಬಿಟ್ಟು ಕೆಲಸ ಮಾಡಿಸ್ಕೊಂಡು ಅವರು ಸರಿಯಾದ ಸಂಬಳವನ್ನು ಸರಿಯಾದ ರೀತಿಯಲ್ಲಿ ಅವನ್ನ ನಡೆಸ್ಕೊಂಡಿರಲಿಲ್ಲ. ಈ ಸಮಯದಲ್ಲಿ ಈ ಐಗುಪ್ತರ ಎಲ್ಲ ಆಭರಣಗಳನ್ನು, ಎಲ್ಲ ಬಂಗಾರದ ಒಡವೆಗಳನ್ನು, ಬಟ್ಟೆಗಳನ್ನು ಕೇಳ್ಕೊಂಡ್ರು. ಅವರು ಅಷ್ಟೇ, ಇವ್ರು ಎಷ್ಟೊತ್ತು ಓದಿದ್ರು ಸಾಕು ಅಂಥೇಳಿ ಅವ್ರು ಕೇಳಿದ್ದೆಲ್ಲ ತಕ್ಷಣ ಅವ್ರಿಗೆ ಕೊಟ್ಟುಬಿಡ್ತಾರೆ. ಅವರಿಗೆ ಎಲ್ಲವನ್ನು ಕೊಡ್ತಾರೆ. ಆಗ ಮಾತ್ರವಲ್ಲದೆ ಈ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಅವರಿಗೆ ದಯೆ ತೋರಿಸಿದ. ಐಗುಪ್ತರ ದೃಷ್ಟಿಯಲ್ಲಿ ಇಸ್ರಾಯೇಲಿಗೆ ದಯೆ ತೋರಿಸಿದ್ರಿಂದ ಇಸ್ರಾಯೇಲರು ಅಲ್ಲಿಂದ ಎಲ್ಲವನ್ನ ಅವರು ತೆಗೆದುಕೊಂಡು ಐಗುಪ್ತರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಎಂಬುದು. ಇವೆಲ್ಲ ದೇವರು ಮಾಡಿದಂಥ ಯೋಜನೆ ಆಗಿತ್ತು. ಅಷ್ಟು ಸುಲಭವಾಗಿ ಫರೋಹನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ಕಾಲಕ್ಕೆ ತಕ್ಕ ಹಾಗೆ ಆತನ ಯೋಜನೆಯಂತೆಯೇ ಆತನು ಎಲ್ಲವನ್ನು ಸರಿಯಾಗಿ ಆತನು ಮಾಡ್ತಾಯಿದ್ದ. ಈ ಸಮಯದಲ್ಲಿ ಅವರೆಲ್ಲ ಐಶ್ವರ್ಯವನ್ನು, ಐಗುಪ್ತರ ಐಶ್ವರ್ಯವನ್ನು ತೆಗೆದುಕೊಂಡು ಅವರು ಆ ಒಂದು ಐಗುಪ್ತವನ್ನು ಬಿಟ್ಟರು ಎಂದು ನೋಡ್ತೀವಿ. ಸರಿ, ಇವರು ಐಗುಪ್ತವನ್ನು ಬಿಟ್ಟರು. ಐಗುಪ್ತವನ್ನು ಬಿಟ್ಟ ನಂತರ ಎಲ್ಲರೂ ಸಹ ಸಂತೋಷದಿಂದ ಇದ್ದರು. ಸಂತೋಷದಿಂದ ಇರುವಂಥ ಸಮಯದಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಹೋಗ್ತಾರೆ. ದೇವರನ್ನು ಆರಾಧಿಸಲಿಕ್ಕೆ ಹೋಗುವಂಥ ಸಮಯದಲ್ಲಿ ದೇವರು ಅವರಿಗೆ ಯಾವ ರೀತಿಯ ಅಪ್ಪಣೆಯನ್ನು ಕೊಟ್ಟ, ಅಥವಾ ಇಲ್ಲಿ ದೇವರು 2 ಆಜ್ಞೆಗಳನ್ನು ಅವರಿಗೆ ಕೊಡ್ತಾನೆ ಈ ಸಮಯದಲ್ಲಿ. ಒಂದು, ದಯಮಾಡಿ 13ನೇ ಮತ್ತು 2ನೇ ವಚನದಲ್ಲಿ ಓದ್ಕೊಳ್ಳೋಣ. ಯೆಹೋವನು ಮೋಶೆಗೆ, ಇಸ್ರಾಯೇಲರು ತಮ್ಮೊಳಗಾಗಲಿ ತಮ್ಮ ಪಶುಗಳೊಳಗಾಗಲಿ ಪ್ರಥಮ ಗರ್ಭವನ್ನು, ಅಂದರೆ ಚೊಚ್ಚಲಾಗಿ ಹುಟ್ಟಿದ್ದೆಲ್ಲವನ್ನು ನನಗೆ ಮೀಸಲಾಗಿಡಬೇಕು, ಅದು ನನ್ನದೇ ಎಂದು ಹೇಳಿದನು. 13ನೇ ಅಧ್ಯಾಯ. ಓಕೆ, ಕರೆಕ್ಟ್. ಅದೇ ರೀತಿ 6ನೇ ವಚನವನ್ನು ಓದಿಕೊಳ್ಳೋಣ. 6ನೇ ವಚನ. 7 ದಿವಸವೂ ನೀವು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. 7ನೇ ದಿನದಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬ ಮಾಡಬೇಕು. ಆ 7 ದಿವಸವೂ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕೆ ಹೊರತು ನಿಮ್ಮ ದೇಶದಲ್ಲೆಲ್ಲ ಹುಳಿ ಹಿಟ್ಟಾಗಲಿ ಹುಳಿಯಾಗಲಿ ನಿಮ್ಮ ಬಳಿಯಲ್ಲಿ ಇರಲೇ ಕೂಡದು. ಹಾಗೆ 9ನೇ ವಚನ ದಯಮಾಡಿ. 9ನೇ ವಚನ. ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನಾದುದರಿಂದ ಆತನ ನಿಯಮವನ್ನು ಕುರಿತು ನೀವು ಮಾತಾಡಬೇಕೆಂಬುದಕ್ಕಾಗಿ ಈ ಆಚಾರವು ನಿಮಗೆ ಕೈಯಲ್ಲಿ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆಯೂ ಇರುವುದು. ಥ್ಯಾಂಕ್ ಯು ಸರ್. ಇಲ್ಲಿ ದೇವರು ಅವರಿಗೆ 2 ಆಜ್ಞೆಗಳನ್ನು ಆತನು ಕೊಡ್ತಾನೆ. ಅಲ್ಲಿ ಏನಂದರೆ, ಒಂದು, ಉಳಿಯದ ರೊಟ್ಟಿಯನ್ನು 7 ದಿವಸ ತಿನ್ನಬಾರ್ದು. 7ನೇ ದಿನದಲ್ಲಿ ಹಬ್ಬವನ್ನು ಆಚರಿಸಬೇಕು. ಇದು ಯಾಕೆ ಹಬ್ಬವನ್ನು ಆಚರಿಸಬೇಕು? ನಮ್ಮ ಜನವು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಯೆಹೋವನು ನಮಗೋಸ್ಕರ ಮಾಡಿದ್ದನ್ನು ನೆನೆಸುವುದಕ್ಕಾಗಿ ಈ ಆಚರಣೆಯನ್ನು ನಡೆಸ್ತೇವೆ ಎಂಬುದಾಗಿ ತಿಳಿಬೇಕು ನೀವು. ಅದಕ್ಕೋಸ್ಕರವಾಗಿ ನೀವು ಈ ಉಳಿಲ್ಲದ ರೊಟ್ಟಿ ತಿನ್ನುವಂಥ ಹಬ್ಬವನ್ನು ನೀವು ಆಚರಿಸಬೇಕು ಎಂಬುದಾಗಿ ಒಂದು ಆಜ್ಞೆಯನ್ನು ಕೊಡ್ತಾನೆ. ಅವರು ಅದೇ ರೀತಿಯಾಗಿ ಮಾಡ್ತಾರೆ. 2ನೇ ಆಜ್ಞೆ ಅಂದರೆ, ಅವರು ಆತನ ನಿಯಮವನ್ನು ಎಲ್ಲಿ ಕಟ್ಟಬೇಕಾಗಿತ್ತು? ಕೈಯಲ್ಲಿ ದಾರದಂತೆ ಮತ್ತು ಉಬ್ಬುಗಳ ನಡುವೆ ಕಟ್ಟಿಕೊಂಡು ಜ್ಞಾಪಕ ಪಟ್ಟಿಯಂತೆ ಇರಬೇಕಾಗಿತ್ತು. ಈ 2 ಆಜ್ಞೆಗಳನ್ನು ದೇವರು ಅವರಿಗೆ ಕೊಡ್ತಾನೆ. ಅದೇ ರೀತಿಯಾಗಿ ದೇವರು ಒಂದೊಂದಾಗಿ ತನ್ನ ನಿಯಮವನ್ನು ಅವರಿಗೆ ಅಲ್ಲಿಂದ ದೇವರಿಗೆ ಯಾವ ನಿಯಮವನ್ನು ಕಲಿಬೇಕಾಗಿತ್ತು ಅದನ್ನು ಒಂದೊಂದಾಗಿ ಕಲಿಸ್ತಾ ಇದ್ದಾನೆ. ಮೊದಲು ಅವರು ಐಗುಪ್ತ ದೇಶದ ಹೇಗೆ ಬಿಡುಗಡೆ ಬಂದರು ಎಂಬುದನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರವಾಗಿ ಹಬ್ಬವನ್ನು ಆಚರಿಸಬೇಕಾಗಿತ್ತು. ಮತ್ತು ಅದನ್ನು ನೆನೆಸ್ಕೊಳ್ಳೋದಕ್ಕಾಗಿ ಜ್ಞಾಪಕಾರ್ಥವಾಗಿ ಅದನ್ನು ಕೈಯಲ್ಲಿ ಮತ್ತು ಹಣೆಯ ಮಧ್ಯೆ ಕಟ್ಟಿಕೊಳ್ಬೇಕಾಗಿತ್ತು ಎಂಬುದು 2 ಆಜ್ಞೆಗಳನ್ನ ಅಲ್ಲಿ ಕೊಡ್ತಾನೆ. ಇದು ಒಂದು. ಮತ್ತು ನಾವು ನೋಡ್ತೇವೆ, ಇಲ್ಲಿ ದೇವರು ಅವ್ರನ್ನ ಚೊಚ್ಚಲ ಮಕ್ಕಳನ್ನ, ಇಸ್ರಾಯೇಲ್ ಚೊಚ್ಚಲ ಮಕ್ಕಳನ್ನ ಉಳಿಸ್ತಾನೆ ಅಲ್ವೇ?
ಇಸ್ರಾಯೇಲ್ ಮಕ್ಕಳ ಚೊಚ್ಚಲ ಮಕ್ಕಳನ್ನು ಉಳಿಸ್ತಾನೆ. ಮತ್ತೆ ಒಳಗೆ ಆ ಉಳಿಸಿದ ಮೇಲೆ ಆತನ ಆ, ಇನ್ನೊಂದು ನಿಯಮವನ್ನು ಕೊಡ್ತಾನೆ, ಒಂದು ಆಜ್ಞೆಯನ್ನು ಕೊಡ್ತಾನೆ. ಏನಂದರೆ ಅದೇ 13ನೇ ಅಧ್ಯಾಯ 15ನೇ ವಚನದಲ್ಲಿ ಓದೋಣ. 15ನೇ ವಚನದಲ್ಲಿ 15ನೇ ವಚನ. ಫರೋಹನು ಹಠ ಹಿಡಿದು ನಮ್ಮನ್ನು ಹೋಗಗೊಳಿಸದೇ ಇದ್ದಾಗ ಯೆಹೋವನು ಐಗುಪ್ತ ದೇಶದಲ್ಲಿದ್ದ ಮನುಷ್ಯರ ಚೊಚ್ಚಲು ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು, ಅಂತೂ ಆ ದೇಶದ ಚೊಚ್ಚಲಾಗಿದ್ದದ್ದನ್ನೆಲ್ಲ ಸಂಹಾರ ಮಾಡಿದನು. ಆದ ಕಾರಣ ಗಂಡಾದ ಪ್ರಥಮ ಗರ್ಭವನ್ನೆಲ್ಲ ನಾವು ಯೆಹೋವನಿಗೆ ಸಮರ್ಪಿಸುವುದುಂಟು. ಮನುಷ್ಯರಿಂದ ಆದ ಪ್ರಥಮ ಗರ್ಭವನ್ನಾದರೂ ಬದಲು ಕೊಟ್ಟು ಬಿಡಿಸುತ್ತೇವೆ ಎಂದು ಹೇಳಬೇಕು. ನಾವಿಲ್ಲಿ ನೋಡ್ತೇವೆ, ಐಗುಪ್ತ ದೇಶದವರ ಅವರ ಮನುಷ್ಯರ ಮತ್ತು ಪ್ರಾಣಿಗಳ ಆ ಮೊದಲನೆಯ ಪ್ರಥಮ ಫಲವನ್ನು, ಚೊಚ್ಚಲ ಮಕ್ಕಳನ್ನು ದೇವರು ಕೊಂದ. ಯಾಕಂದರೆ ಆ ದಿನದಲ್ಲಿ ಸಂಹಾರಕ ಬಂದಾಗ, ಸಂಹಾರಕ ದೂತ ಬಂದಾಗ ಅವರ ಬಾಗಿಲಿಗೆ ರಕ್ತ ಇರಲಿಲ್ಲ, ರಕ್ತವನ್ನು ಅವರು ಹಾಕಿರಲಿಲ್ಲ. ಸೊ ಹೀಗಾಗಿ ಎಲ್ಲ ಪ್ರಥಮ ಅಥವಾ ಚೊಚ್ಚಲ ಮಕ್ಕಳನ್ನು ಪ್ರಾಣಿಗಳು ಮತ್ತು ಮನುಷ್ಯರು, ಇವರು ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ನಾವು ನೋಡ್ತೇವೆ ಇಲ್ಲಿ ಅದಕ್ಕೋಸ್ಕರವಾಗಿ, ಅದನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಇಸ್ರಾಯೇಲರು ಕೂಡ ಮನುಷ್ಯರು ಮತ್ತು ಪ್ರಾಣಿಗಳ ಪ್ರಥಮ ಅಥವಾ ಚೊಚ್ಚಲ ಮಕ್ಕಳನ್ನು, ಚೊಚ್ಚಲ ಮರಿಗಳನ್ನು ಅಲ್ಲಿ ಆ ದಿನ ರಕ್ಷಿಸಲ್ಪಟ್ಟವು. ಆದ್ದರಿಂದ ಕರ್ತನಿಗೆ ಉಳಿಸಲ್ಪಟ್ಟದ್ದನ್ನು ಇವರು ಸ್ಮರಿಸಬೇಕಾಗಿತ್ತು. ದೇವರು ಇಸ್ರಾಯೇಲರ ಚೊಚ್ಚಲ ಮಕ್ಕಳನ್ನು ಮತ್ತು ಚೊಚ್ಚಲ ಪ್ರಾಣಿಗಳನ್ನು ಉಳಿಸ್ತಾ, ಅದಕ್ಕೋಸ್ಕರವಾಗಿ ನನಗೆ ಪ್ರಥಮ ಗರ್ಭಫಲವನ್ನು ಮೀಸಲಾಗಿಡಬೇಕು ಎಂಬುದಾಗಿ ದೇವರು ಒಂದು ಆಜ್ಞೆನ ಆತನು ಕೊಡ್ತಾನೆ. ದೇವರು ಈ ಆಜ್ಞೆಯ ಮೂಲಕವಾಗಿ ಆತನು ಇದನ್ನು ನೀವು ಯಾವಾಗಲೂ ನೆನೆಸ್ಕೊಳ್ಬೇಕು. ಯಾಕೆ ನಾನು ಚೊಚ್ಚಲ ಮಕ್ಕಳನ್ನ ಪ್ರತಿಷ್ಠೆ ಮಾಡ್ಕೊಳ್ತೇನೆ ಎಂಬುದಾಗಿ ಹೇಳುವಾಗ ಈ ಒಂದು ಘಟನೆಯಿಂದ, ಯಾಕಂದರೆ ನಾನು ಅವನ್ನ ಉಳಿಸಿದ್ದೇನೆ. ಆ ಒಂದು ನೆನಪಿಗೋಸ್ಕರವಾಗಿ ನೀವು ನನಗೆ ಏನು ಮಾಡಬೇಕು ಅಂದರೆ ಅವರನ್ನು ನನಗೆ ಚೊಚ್ಚಲ ಮಕ್ಕಳನ್ನು ನನಗೆ ಮೀಸಲಾಗಿರಬೇಕು ಎಂಬುದಾಗಿ ಆತನು ಕೊಡ್ತಾನೆ. ಇಲ್ಲಿ ಈ ಒಂದು ಭಾಗದಲ್ಲಿ ನಾವು ಕಲಿಯುವಂಥ ಒಂದು ಪಾಠ ಏನಂದರೆ, ಈ ಐಗುಪ್ತರಿಗೆ ಅನೇಕ ಕಷ್ಟಗಳು ಬಂದವು. ಸುಮ್ಮನೆ ಅವರು ಅನೇಕ ಸಾರಿ ಗೊಣಿಗಾಡಿದ್ರು, ಅನೇಕ ಸಾರಿ ನಂಬಿಕೆಯನ್ನು ಕಳ್ಕೊಂಡಿದ್ರು. ಆದರೆ ದೇವರು ಅವರ ನಂಬಿಕೆ ಕಳ್ಕೊಂಡ್ರೂ ಕೂಡ ತಾನು ವಾಗ್ದಾನ ಮಾಡಿದ ರೀತಿಯಲ್ಲಿ, ತಾನು ಯೋಜನೆ ಮಾಡಿದ ರೀತಿಯಲ್ಲೇ ಅವ್ರನ್ನ ರಕ್ಷಿಸ್ತಾ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಈ ಒಂದು ಭಾಗದಲ್ಲಿ ನಾವು ಕಲಿಯುವಂಥ ಪಾಠ ಅಂದರೆ, ನಮ್ಮ ನಂಬಿಕೆ ಬಲಗೊಳ್ಳುವ ಹಾಗೆ ದೇವರು ಈ ರೀತಿಯಾದಂಥ ಪರೀಕ್ಷೆಗಳನ್ನು, ಕಷ್ಟಗಳನ್ನು, ಶೋಧನೆಗಳನ್ನು ಆತನು ಅನುಮತಿಸ್ತಾನೆ. ದೇವರು ಅನುಮತಿಸ್ತಾನೆ. ದೇವರು ಓಕೆ ಇವತ್ತಿನ ಏನೋ ಒಂದಾಯಿತು ತಕ್ಷಣ ಅದು ಆಗಲಿ ಅಂತಕ್ಕಂಥ ಹೇಳುವಂಥ ರೀತಿಯಲ್ಲಿ ಅದು ದೇವರ ಯೋಚನೆ ಅಲ್ಲ. ಅದು ದೇವರು ನಮ್ಮ ನಂಬಿಕೆ ಕೂಡ ಆತನ ಪರೀಕ್ಷೆ ಮಾಡ್ತಾನೆ ಅಲ್ವೇ, ನಾವು ಹೇಗಿರ್ತೇವೆ ಎಂಬುದಾಗಿ. ಆದರೆ ಮೊದಲನಾಗಿ ಇಲ್ಲಿ ನಮ್ಮ ನಂಬಿಕೆ ಬಲಗೊಳ್ಳುವಾಗೆ ದೇವರು ಈ ರೀತಿಯ ಪರೀಕ್ಷೆಗಳನ್ನ ಆತನು ನಮಗೆ ಅನುಮತಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ದೇವರು ಇಸ್ರಾಯೇಲನ್ನ ಹೇಗೆ ನಡೆಸ್ತಾ, ಅದ್ಭುತವಾದ ರೀತಿಯಲ್ಲಿ ನಡೆಸ್ತಾ. ಹೇಗೆಂದರೆ ನೋಡಿ, ದಾರಿಯಲ್ಲಿ ಹೋಗುವಾಗ ಅವ್ರಿಗೆ ಬಿಸಿಲು ಇತ್ತು, ರಾತ್ರಿ ಕತ್ತಲೆ ಆದಾಗ ಯಾವುದೇ ರೀತಿಯ ಬೆಳಕು ಇಲ್ಲ ಅಲ್ವೇ. ಮತ್ತು ಇನ್ನೊಂದು ಅದ್ಭುತವಾದದ್ದು ಈ ಕಾನಾನ್ ಸೇರಬೇಕಾದ್ರೆ ಫಿಲಿಷ್ಟಿಯರ ದೇಶದ ಮೂಲಕ ಹೋಗಿದ್ರೆ ಅದು ಬಹಳ ಹತ್ತಿರದಲ್ಲಿತ್ತು. ಫಿಲಿಷ್ಟಿಯರ ದೇಶದ ಮೂಲಕವಾಗಿ ಅವ್ರು ಹೋಗಿದ್ರೆ ಹತ್ತಿರದಲ್ಲಿತ್ತು. ಆದರೆ ದೇವರು ಬಹಳ ದೂರದಿಂದ ಸುತ್ತಾಡಿಸ್ಕೊಂಡು ಕೆಂಪು ಸಮುದ್ರ ಮಾರ್ಗವಾಗಿ ಹೋದ. ಯಾಕಂತೀರಿ? ದಯಮಾಡಿ 13ನೇ ಅಧ್ಯಾಯ 17ನೇ ವಚನ ಓದ್ಕೊಳ್ಳೋಣ. ಫರೋಹನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಕಾಡಿನ ದಾರಿಯಲ್ಲೇ ಸುತ್ತಾಗಿ ನಡೆಸಿಕೊಂಡು ಹೋದನು. ಹಾಗೆ ದಯಮಾಡಿ 18ನೇ ವಚನ ಓದ್ಬಿಡಿ ಸರ್. ಆತನು ಈ ಜನರಿಗೆ
ಯುದ್ಧ ಪ್ರಾಪ್ತವಾದರೆ ಅವರು ಧೈರ್ಯಗೆಟ್ಟು ಐಗುಪ್ತ ದೇಶಕ್ಕೆ ಹಿಂದಿರುಗಾರು ಅಂದುಕೊಂಡನು. ಇಸ್ರಾಯೇಲ್ಯರು ಯುದ್ಧ ಸನ್ನದ್ಧರಾಗಿ ಐಗುಪ್ತ ದೇಶದಿಂದ ಹೊರಟರು. ತುಂಬ ಥ್ಯಾಂಕ್ಸ್ ಸರ್. ನೋಡಿಲಿ, ದೇವರ ಯೋಜನೆ ಬೇರೆ. ಇಲ್ಲಿ ಫಿಲಿಸ್ಟಿಯ ದೇಶದ ಮೂಲಕನೇ ಹೋಗಿದ್ರೆ ಹತ್ರ ಆಗ್ತಾಯಿತ್ತು. ಆದರೆ ದೇವರ ಯೋಜನೆ ಅದಲ್ಲ. ಇಸ್ರಾಯೇಲರು ಒಂದು ವೇಳೆ ಫಿಲಿಸ್ಟಿಯ ದೇಶದ ಮಾರ್ಗವಾಗಿ ಹೋಗಿದ್ರೆ ಫಿಲಿಸ್ಟಿಯರು ಅವ್ರನ್ನ ಸೋಲಿಸ್ತಾ ಇದ್ರು, ಅವ್ರಿಗೆ ತೊಂದರೆ ಕೊಡ್ತಾಯಿದ್ರು. ಮತ್ತು ಇವರು ಯುದ್ಧ ವೀರರಲ್ಲ, ಸೈನ್ಯವಾಗಿ ಗುಂಪು ಜನ ಇದ್ದರು, ಆದರೆ ಯುದ್ಧ ಮಾಡುವಂಥ ಸಾಮರ್ಥ್ಯವನ್ನು ಅವರು ಇನ್ನೂ ಸಹ ಹೊಂದಿರಲಿಲ್ಲ. ಇಂತಹ ಇಸ್ರಾಯೇಲರು ಯುದ್ಧವನ್ನು ಎದುರಿಸಬೇಕು ಎಂಬತಕ್ಕಂಥ ಭಾವನೆಯಿಂದ ಅಂಥ ಸಮಯದಲ್ಲಿ ಒಂದು ವೇಳೆ ಸೋಲಾದರೆ ಅವ್ರಿಗೆ ಏನಾಗ್ತಾಯಿತ್ತು, ನಿರಾಶೆ ಆಗ್ತಾಯಿತ್ತು. ನಿರಾಶೆ ಆಗಬಾರ್ದು ಎಂಬ ಕಾರಣದಿಂದ ದೇವರು ಅವರನ್ನು ಆ ದಾರಿಯ ಮೂಲಕ ನಡೆಸಲಿಲ್ಲ. ಬದಲಾಗಿ ಮರಳುಗಾಡಿನ ದಾರಿಯಲ್ಲಿ ಆ ಕೆಂಪು ಸಮುದ್ರವರೆಗೂ ಆತನ ತಂದ ಎಂಬುದಾಗಿ ನೋಡ್ತೀವಿ. ಅದರಿಂದ ದೇವರು ಅವನ ಕೆಂಪು ಸಮುದ್ರ ಮೂಲಕವಾಗಿ ನಡೆಸ್ತಾ ಎಂಬುದಾಗಿ ನೋಡ್ತೀವಿ. ಈ ಭಾಗದಲ್ಲಿ ನಾವು ತಿಳುವಂಥದ್ದು ಅಂದರೆ, ಮನುಷ್ಯನಿಗೆ ಸರಿ ಎಂದು ತೋರುವಂಥ ಒಂದು ಮಾರ್ಗವಿದೆ, ಅದು ಕಷ್ಟಗಳ ಮಾರ್ಗ, ಮರಣದ ಮಾರ್ಗ. ಆದರೆ ದೇವರ ಮಾರ್ಗ ದೀರ್ಘವಾಗಿರಬಹುದು, ಆದರೆ ಅದು ನಮಗೆ ಸುರಕ್ಷಿತವಾಗಿದೆ. ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ನಾವು ಹೋಗುವಂಥ ಮಾರ್ಗ ಶಾರ್ಟ್ಕಟ್ಟಲ್ಲಿ ಹೋದರೆ ನಮ್ಗೆ ಖಂಡಿತವಾಗಿಯೂ ಅದು ಕಷ್ಟ, ನಷ್ಟ, ಅಪಾಯ ಖಂಡಿತ ಸಾಧ್ಯ. ಆದರೆ ದೇವರ ಮಾರ್ಗ ದೀರ್ಘವಾಗಿರಬಹುದು, ಹೆಚ್ಚು ಕಾಲ ತಗೋಬಹುದು, ಆದರೆ ಅದು ಸುರಕ್ಷಿತವಾಗಿರುತ್ತೆ ಎಂಬುದಾಗಿ ನೋಡ್ತೀವಿ. ನಾವು ಕೂಡ ಒಂದು ವೇಳೆ ನಮ್ಮ ಜೀವಿತದಲ್ಲಿ, ಈಗ ನನಗೆ ಯಾವುದೋ ಒಂದು ಕಾಯಿಲೆ ಬಂದಿದೆ, ತಿಂಗಳಾನುಗಟ್ಟಲೆ ನಾನು ಇರಬೇಕು, ತಕ್ಷಣ ನಾವು ವಾಸಿ ಆಗಬೇಕು, ಅಥವಾ ಏನೋ ಬೇಗ ಮಾಡಬೇಕು ಅಂತ ಏನೇನೋ ಪ್ರಯತ್ನ ಮಾಡಿ ನಮ್ಮದೇ ಆದಂಥ ಪ್ರಯತ್ನ ಮಾಡೋದಾದರೆ ಖಂಡಿತವಾಗಿಯೂ ಅದು ದೇವರ ಮಾರ್ಗ ಆಗಿರಲ್ಲ. ಸೊ ಅದು ಇನ್ನೂ ನಮಗೆ ಕಷ್ಟ ಆಗುತ್ತೆ. ಆದರೆ ದೇವರ ಮಾರ್ಗ ದೀರ್ಘವಾದರೂ, ಜಾಸ್ತಿ ದಿನ ಆದರೂ ಕೂಡ ದೇವರು ನಮ್ಮನ್ನು ಸುರಕ್ಷಿತವಾಗಿ ಇರ್ತಾನೆ ಎಂಬತಕ್ಕಂಥ ನಂಬಿಕೆ ನಮ್ಮಲ್ಲಿರಬೇಕು. ಅದೇ ಇದರಲ್ಲಿ ಈ ಒಂದು ಭಾಗದಲ್ಲಿ ನಾನು ತಿಳ್ಕೋದು ಇನ್ನೊಂದು ಸಾರಿ ಹೇಳ್ತೇನೆ. ಮನುಷ್ಯರಿಗೆ ಸರಿ ತೋರುವ ಒಂದು ಮಾರ್ಗವಿದೆ, ಅದು ಕಷ್ಟ ಮತ್ತು ಮರಣಕ್ಕೆ ಕಾರಣವಾಗ್ತದೆ. ಆದರೆ ದೇವರ ಮಾರ್ಗ ದೀರ್ಘವಾಗಿರಬಹುದು, ಅದು ನಮಗೆ ಸುರಕ್ಷಿತವಾಗಿರ್ತದೆ ಎಂಬುದಾಗಿ. ಓಕೆ, ಮುಂದಿನ ಭಾಗಕ್ಕೆ ಹೋಗುವ. ಈ ಒಂದು ದೀರ್ಘವಾದಂಥ ಮಾರ್ಗದಲ್ಲಿ ದೇವರು ಅವರನ್ನು ಹೇಗೆ ರಕ್ಷಿಸಿದ? ದೀರ್ಘವಾದ ಮಾರ್ಗ, ದಿನಗಟ್ಟಲೆ ಅವರು ಬಿಸಿಲಿನಲ್ಲಿ ನಡಿಬೇಕಾಗಿತ್ತು. ಓಕೆ, ಇಡೀ ದಿನಗಟ್ಟಲೆ ಅವರು ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಅವರು ಜೀವಿಸಬೇಕಾಗಿತ್ತು. ಆದರೆ ದೇವರು ಅವ್ರನ್ನ ಹೇಗೆ ನಡೆಸ್ತಾ? ದಯಮಾಡಿ 21ನೇ ವಚನ, 13ನೇ ಅಧ್ಯಾಯ 21ನೇ ವಚನದಲ್ಲಿ ನಾವೆಲ್ಲರೂ ಸಹ ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದ್ದವು ಎಂಬುದು. ಇಲ್ಲಿ ನಾವು ನೋಡ್ತೇವೆ, ದೇವರು ಅವರನ್ನು ಆ ಒಂದು ದೀರ್ಘವಾದಂಥ ಆ ಮಾರ್ಗದಲ್ಲಿ ಹೇಗೆ ರಕ್ಷಿಸಿದ ಅಂತ ನೋಡುವಾಗ, ದೇವರೇ ತಾನೇ ಅಗ್ನಿಸ್ತಂಭವಾಗಿ, ಮೋಡ ಸ್ತಂಭವಾಗಿ ಆತನು ಇದ್ದುಕೊಂಡು ಆತನು ಅದರ ಮೂಲಕವಾಗಿ ಆತನು ಇಸ್ರಾಯೇಲ್ ನಡೆಸ್ತಾ ಎಂಬುದಾಗಿ ನೋಡ್ತೀವಿ. ಮತ್ತು ಈ ದೇವರ ಜನರು, ಇಸ್ರಾಯೇಲರು ಈಜಿಪ್ಟಿನಿಂದ ಅವರು ಹೇಗೆ ಹೋದರು ಎಂಬುದಾಗಿ ನಾವು ನೋಡುವಾಗ, ದೇವರ ಜನರು ಸೈನ್ಯಗಳಾಗಿ ಹೊರಟರು ಎಂಬುದಾಗಿ ನಾವು ನೋಡ್ತೇವೆ. ಸೈನ್ಯಗಳಾಗಿ ಹೊರಟು ಇಸ್ರಾಯೇಲಿನ ಒಂದು ಉತ್ತಮ ಸಂಘಟನೆ ಅವರು ಬಹಿರಂಗಪಡಿಸಿದ್ರು. ಎಲ್ಲರೂ ಒಟ್ಟಾಗಿ, ಎಲ್ಲರೂ ಒಂದಾಗಿ. ಸುಮಾರು ನಾನು ಆವತ್ತು ಹೇಳಿದೆ, ಗಂಡಸರೇ 6,000 ಇದ್ದರು, ಇನ್ನು ಹೆಂಗಸರು ಮಕ್ಕಳು ಅಂದರೆ 20 ಲಕ್ಷ, ಸರಿ 6 ಲಕ್ಷ ಇದ್ದರು. ಹೆಂಗಸರು ಮಕ್ಕಳು ಸೇರಿದ್ರೆ ಸುಮಾರು 20 ಲಕ್ಷ ಎಂಬುದಾಗಿ ನಾನು ಅವತ್ತು ಹೇಳಿದೆ. ಇವರೆಲ್ಲರೂ ಸಹ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ಉತ್ತಮವಾದ ಸಂಘಟನೆಯನ್ನು ಬಹಿರಂಗವಾಗಿ ಬಳಸಿದರು. ಅಂದರೆ ದೇವರು ಅವರನ್ನ ಸೈನ್ಯಗಳನ್ನಾಗಿ, ಇಸ್ರಾಯೇಲ್ ಸೈನ್ಯಗಳನ್ನಾಗಿ ದೇವರು ಕಳಿಸ್ತಾ ಎಂಬುದಾಗಿ ನಾವು ನೋಡ್ತೀವಿ. ಮತ್ತು ಫರೋಹನ ಕುರಿತು ದೇವರು ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದ. ಏನಂತ ಎಚ್ಚರಿಕೆ ಕೊಟ್ಟಿದ್ದಾರೆ? ದಯಮಾಡಿ 14ನೇ 3ನೇ ವಚನವನ್ನು ಓದ್ಕೊಳ್ಳೋಣ. ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದ. ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು. ಫರೋಹನು ಅದನ್ನು ಕಂಡು
ಇಸ್ರಾಯೇಲರಿಗೆ ದಾರಿ ತಪ್ಪಿತು, ಎಲ್ಲಾ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡದೆ ಅಂದುಕೊಳ್ಳುವನು. ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವೆನಾದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ನಡೆದರು. ಇಲ್ಲಿ ನಾವು ನೋಡ್ತೇವೆ, ದೇವರು ಫರೋಹನಿಗೆ ಎಚ್ಚರಿಕೆ ಕೊಟ್ಟಿದ್ರು. ಏನಂದರೆ, ಫರೋಹನನು ಇಸ್ರಾಯೇಲನ ಹಿಂಬಾಲಿಸುವ ಮೊದಲೇ ದೇವರು ಅವರನ್ನ ಹಿಂಬಾಲಿಸುವುದಾಗಿ ಅವರಿಗೆ ಎಚ್ಚರಿಕೆ ನೀಡಿದ. ಒಂದು ವೇಳೆ ಫರೋಹನ ಬಂದರೆ ನಾನು ನಿಮ್ಮನ್ನ ನಡೆಸಿದೆ ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಇಲ್ಲಿ ಇಸ್ರಾಯೇಲರು ಆ ಐಗುಪ್ತ ದೇಶವನ್ನು ಬಿಟ್ಟು ಬಂದದನ್ನು ಕಂಡು ಫರೋಹನ ಏನು ಮಾಡ್ದ ಅಂದರೆ, ಫರೋಹನನು ಅವನು ಏನೋ ಒಂದು ಆವೇಶದಲ್ಲಿ ಅಥವಾ ಆ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡಿದಂಥ ಸಮಯದಲ್ಲಿ ಅವ್ರು ತಡ್ಕೊಳ್ಳೋಕೆ ಆಗದೇನೆ ಇಸ್ರಾಯೇಲನ್ನ ಏನೋ ಒಂದು ಆವೇಶದಲ್ಲಿ ತಕ್ಷಣ ಅವ್ರನ್ನೆಲ್ಲರನ್ನು ಕಳಿಸಿಬಿಟ್ಟ. ಆದರೆ ಯೋಚನೆ ಮಾಡಿದಾಗ, ಅಯ್ಯೋ ನಾವು ಯಾಕೆ ಅವ್ರನ್ನ ಕಳಿಸ್ತು, ಇನ್ನು ನಮಗೆ ಯಾರು ಕೆಲಸ ಮಾಡಿಕೊಡ್ತಾರೆ ನಮಗೆ ಅಂಥೇಳಿ ಅವನು ಅವ್ರನ್ನ ಬೆನ್ನಟ್ಟಿ ಬರ್ತಾನೆ. ಐಗುಪ್ತ ದೇಶವನ್ನು ಬಂದು ಕಂಡಾಗ ಫರೋಹನ ಆ ಇಸ್ರಾಯೇಲನ ಜನರನ್ನ ಅವನು ಬೆನ್ನಟ್ತಾನೆ. ಈಗ ಬೆನ್ನಟ್ಟಿ ಬರ್ತಾ ಇರ್ತಾನೆ. ಇಸ್ರಾಯೇಲರು ಅದನ್ನು ನೋಡ್ತಾರೆ ಅಲ್ವಾ. ಆಗ ಅವರ ನಂಬಿಕೆ ಏನಾಗಿತ್ತು? ದಯಮಾಡಿ 14ನೇ ಅಧ್ಯಾಯ 13ನೇ ವರ್ಷದಲ್ಲಿ ನಾವು ನೋಡೋಣ. ಯಾಕಂದರೆ ಮೋಶೆ ಅವ್ರನ್ನ ಧೈರ್ಯಪಡಿಸಿ 4 ಒಂದು ಅಂಶವನ್ನು ಅವರಿಗೆ ಹೇಳ್ತಾನೆ. ದಯಮಾಡಿ ಆದರೆ ಮೋಶೆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಹೌದು, ಓಕೆ. ದೇವರ ಜನರಿಗೆ ನಂಬಿಕೆಯ ಕೊರತೆ ಇದ್ದಾಗ ಅವ್ರಿಗೆ ಏನು ಮಾಡಿದ್ರು? ಅವ್ರು ಗುಣಗಾಡಿದ್ರು. ಅಪನಂಬಿಕೆ ಇತ್ತು ಅವ್ರಿಗೆ, ಅವರು ಗುಣಗಾಡಿದ್ರು. ಹೆಂಗೆ ಗುಣಗಾಡಿದ್ರು ಅಂತಂದರೆ, ನಿಜವಾಗ್ಲೂ ನಾವು ಯಾರಾದರೂ ಆ ಒಂದು ಜಾಗದಲ್ಲಿ ಇದ್ದರೆ ನಿಜವಾಗಲೂ ನಾವು ಅವ್ರನ್ನ, ದೇವರೇ ಸಾಕಪ್ಪ, ನನಗೆ ಇವ್ರ ಜನರ ಸಹವಾಸ ಸಾಕು ಅಂತ ನಾವು ಬಂದುಬಿಡ್ತಾಯಿದ್ದೋ. ಇವ್ರನ್ನ ನಾವು ನಾಯಕನಾಗಿರೋಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಬರ್ತಾಯಿದ್ರು ಅಲ್ವೇ. ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಅಲ್ವೇ, ನಮ್ಮ ಗೊಡವೆ ನೀನು ಯಾಕೆ ಬಂದೆ, ನಾವು ದಾಸರಾಗಿ ಹೇಳ್ತಿದ್ವು, ನಾವು ಅರಣ್ಯದಲ್ಲಿ ಸಾಯೋದಕ್ಕಿಂತ ಐಗುಪ್ತರ ದಾಸರಾಗಿದ್ದರೆ ಒಳ್ಳೆಯದು ಎಂಬುದಾಗಿ ಗೊಣಗಾಡ್ದು. ದೇವ ಜನರಿಗೆ ನಂಬಿಕೆ ಕೊರತೆ ಇದ್ದಾಗ ದೇವರು ಅವರಿಗೆ ಏನು ಮಾಡ್ತಾರೆ ಎಂಬುದಾಗಿ ನೋಡುವಾಗ ಅವರನ್ನು ಧೈರ್ಯಪಡಿಸ್ಬೋದು. ಮೋಶೆಯ ಮೂಲಕ ಅವರನ್ನು ಧೈರ್ಯಪಡಿಸ್ತಾ, ಆ ನಂಬಿಕೆ ಕೊರತೆ ಇದ್ದಂಥ ಜನರಿಗೆ ಮೋಶೆ 4 ವಿಷಯಗಳನ್ನ ತಿಳಿಸ್ತಾನೆ. ಏನಂದರೆ, ಭಯಪಡಬೇಡಿ, ಇಲ್ಲೇ ನಿಂತುಕೊಳ್ಳಿ, ಇಂದು ಕರ್ತನು ಮಾಡುವಂಥ ಆ ರಕ್ಷಣಾ ಕಾರ್ಯವನ್ನು ನೀವು ನೋಡ್ರಿ. ಮಾತಾಡದೆ ನೀವು ಹಾಗೆ ಸುಮ್ಮನೆ ನಿಂತ್ಕೊಂಡು ನೋಡ್ರಿ, ಕರ್ತನು ನಿಮಗಾಗಿ ಯುದ್ಧ ಮಾಡುವನು ಎಂಬತಕ್ಕಂಥ 4 ಅಂಶಗಳನ್ನ ತಿಳಿಸಿ ಅವನ್ನ ಧೈರ್ಯಪಡಿಸ್ತಾನೆ. ನಂತರ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಂಥ ಒಬ್ಬ ದೇವದೂತನು ಇಸ್ರಾಯೇಲ್ ಜನರ ಹಿಂದೆ ಬಂದು ಅವರಿಗೆ, ಐಗುಪ್ತರಿಗೆ ಅಡ್ಡವಾಗಿ ನಿಂತ್ಕೊಳ್ತಾನೆ. ಆಗ ತಾನೇ ಮೋಶೆ ಆಮೇಲೆ ಕೋಲನ್ನು ಚಾಚು ಎಂಬುದಾಗಿ ಹೇಳುವಾಗ ಕೋಲನ್ನು ಚಾಚಿದಾಗ ಇಡೀ ಐಗುಪ್ತ ದೇಶ ಜನರು ಎಲ್ಲರೂ ಸಹ ಮುಳುಗೋಗಿ ನಾಶವಾಗ್ತಾರೆ ಎಂಬುದಾಗಿ ನಾವು ನೋಡ್ತೀವಿ ಅಲ್ವೇ. ಒಣ ನೆಲದ ಮೂಲಕ ಆ ಹೋಗುವಂಥ ಅನುಭವವನ್ನು ಅವರು ಅನುಭವಿಸಿದ್ರು. ಮತ್ತು ಬೆನ್ನಟ್ಟಿದಂಥ ಐಗುಪ್ತರು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಗ್ತಾರೆ. ದೇವರು ಅದ್ಭುತವಾಗಿ ಅವರು ನಡೆಸಿ ಎಂಬುದಾಗಿ ನೋಡ್ತೇವೆ. ಈ ಭಾಗದಲ್ಲಿ ನಾವು ತಿಳ್ಕೊಳ್ಳೋದು ಮುಖ್ಯವಾದ ಒಂದು ಪಾಠ ಏನಂದರೆ, ನಾವು ಅಧೈರ್ಯಪಟ್ಟಾಗ, ನಾವು ಭಯ ಪಟ್ಟಾಗ ನಮ್ಮ ನಂಬಿಕೆ ನಾವು ಸ್ಥಿರಪಡಿಸ್ಕೊಳ್ಬೇಕು. ಒಂದು ವೇಳೆ ನಾವು ಭಯ ಪಡದೇ ಇದ್ದಾಗ ನಾವು ದೇವರಿಗೆ, ಹೌದು ದೇವರು ನಮ್ಮನ್ನು ನಡೆಸ್ತಾನೆ, ನಮ್ಮನ್ನು ಕಾಪಾಡ್ತಾನೆ ಎಂಬುದನ್ನು ಸ್ಥಿರವಾಗಿ ನಿಂತು ಒಪ್ಪಿಕೊಳ್ಳುವಾಗ ಕರ್ತನು ನಮ್ಮನ್ನು ನಡೆಸ್ತಾನೆ, ಕರ್ತನು ನಮಗೋಸ್ಕರ ಯುದ್ಧವನ್ನು ಮಾಡ್ತಾನೆ. ಇದರಿಂದ ನಾವು ಭಯಪಡದೆ ಆತನ ಆಜ್ಞೆಗಳಿಗೆ ನಾವು ಸ್ಥಿರವಾಗಿ ನಿಂತ್ಕೊಂಡ್ರೆ, ಆತನ ಮಾತಿಗೆ ನಾವು ಸ್ಥಿರವಾಗಿ ನಿಂತ್ಕೊಂಡ್ರೆ ಕರ್ತನು ನಮ್ಮನ್ನು ನಡೆಸುವನಾಗಿದೆ. ನಾವು ನೆನೆಸೋ ರೀತಿಯಲ್ಲ, ನಾವು ನೆನೆಸದ ರೀತಿಯಲ್ಲಿ ಅದ್ಭುತವಾಗಿ ಅದನ್ನು ನಮ್ಮನ್ನು ನಡೆಸ್ತೀವಿ. ಇಲ್ಲಿ ನೋಡ್ತೇವೆ, ಇಡೀ ಐಗುಪ್ತ ಸೈನ್ಯ ಸೋಸಲ್ಪಟ್ಟಾಗ ಮೋಶೆ ಒಂದು ಕಾರ್ಯವನ್ನು ಮಾಡ್ತಾನೆ.
ಅದಂದರೆ ಈಜಿಪ್ಟ್ನವರನ್ನು ಉಳಿಸಿದ್ದು ದೇವರು ಯಾರು ಎಂಬುದನ್ನು ಅಲ್ಲಿ ಏನು ಮಾಡ್ತಾನೆ ತೋರಿಸ್ತಾನೆ ಎಂಬುದಾಗಿ ನೋಡ್ತೀವಿ. ಅಲ್ಲಿ ನಾವು ನೋಡುವಾಗ ಇಲ್ಲಿ ನೋಡ್ತೇವೆ ಐಗುಪ್ತ್ಯರನ್ನ ನಾಶ ಮಾಡ್ತದ್ದು. ಐಗುಪ್ತ್ಯರನ್ನ ನಾಶ ಮಾಡಿದಂಥ ಸಮಯದಲ್ಲಿ ಐಗುಪ್ತರಿಗೆ ಗೊತ್ತಾಗಬೇಕಾಯಿತು ಇದು ನಿಜವಾದಂಥ ದೇವರು ಯಾರು ಎಂಬುದಾಗಿ ಇದು ತೋರಿಸ್ಕೊಂತಿತ್ತು. ಈಗ ಐಗುಪ್ತ್ಯರು ಎಲ್ಲ ಮುಳುಗಿ ಹೋದರು. ಆದರೆ ಅಲ್ಲಿ ಆ ಒಂದು ಕೆಂಪು ಸಮುದ್ರದ ಅಕ್ಕಪಕ್ಕದಲ್ಲಿದ್ದಂಥ ರಾಜ್ಯಗಳು ಅಥವಾ ದೇಶಗಳು ನಿಜವಾದಂಥ ದೇವರನ್ನ ಇವರು ತಿಳ್ಕೊಂಡ್ರು ಎಂಬುದಾಗಿ ನಾವು ನೆನೆಸ್ತೇವೆ. ಓಕೆ, ಈ ಐಗುಪ್ತ ದೇಶದವರನ್ನ ಉಳಿಸಿದ್ದು ಅದು ಅವರ ಒಂದು ಪಾಪ ಆಗಿತ್ತು. ಆ ಪಾಪದ ಮೂಲ ಪಾಪ ಈ ಕೆಂಪು ಸಮುದ್ರವನ್ನು ಕೃಷ್ಣ ರಕ್ತಕ್ಕೆ ಹೋಲಿಸ್ತಾರೆ ಮತ್ತು ಇಸ್ರಾಯೇಲರ ಒಂದು ನಂಬಿಕೆ. ಇದೇನೆಂದರೆ ನಂಬಿಕೆಯ ಇವರೆಲ್ಲರೂ ಸಹ ಅವರು ಏನು ಮಾಡೋದು ಮುಚ್ಚಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ದೇವರು ಅವರನ್ನು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ಬದಲಾಗಿ ಈಗಿನ ಕಾಲಕ್ಕೆ ನಾವು ಮಾಡಿದಂಥ ಆ ಪರಲೋಕದ ಕಾನನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮಾತ್ರವಲ್ಲದೆ ಆ ಒಂದು ಪವಿತ್ರ ದೇವಾಲಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂತ ಮಾಡಿದಂಥ ಈ ಹಾಡು ಪುನರಾವರ್ತಿಸುವಂತಾಗಿದೆ. ನಿಜವಾದ ದೇವರು ನಾನೇ ಸತ್ಯವಾದಂಥ ದೇವರು, ನಿಜವಾದ ದೇವರು, ಆತನ ಸೃಷ್ಟಿಕರ್ತವ್ಯ ಎಂಬುದನ್ನು ಈ ಒಂದು ಕೆಂಪು ಸಮುದ್ರ ದಾಟಿದ್ರ ಮೂಲಕವಾಗಿ ಅದು ತೋರಿಸ್ತಾ ಅದನ್ನು ಅದೇ ಬಂದಂಥ ಜಯ ಹಾಗೂ ಯೇಸು ಸ್ವಾಮಿ ನಮಗೋಸ್ಕರವಾಗಿ ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟು ನಮ್ಮನ್ನ ಸ್ವಂತ ರಕ್ತದಿಂದ ಕೊಂಡುಕೊಂಡು ನಮ್ಮನ್ನ ತನ್ನ ಮಕ್ಕಳಾಗಿ ಆತನ ಅಂಗೀಕರಿಸ್ತಾ ಆ ಪರಲೋಕ ರಾಜ್ಯದ ಭಾಗ್ಯವನ್ನು ನಮಗೆ ಕೊಡುವಂಥ ಸಮಯದಲ್ಲಿ ಆತನ ಜೊತೆಯಲ್ಲಿ ಒಂದು ವೇಳೆ ಕ್ರಿಸ್ತನ ನಾವು ಕೂಡುವಾಗ ಈ ಒಂದು ಹಾಡನ್ನು ನಾವು ಕೇಳ್ತೇವೆ. ಈ ಹಾಡಿನಲ್ಲಿ ನಾವು ಸಹ ಆಡುವಾಗ ನಾವು ಸಹ ಭಾಗವಹಿಸ್ತೀವಿ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದು ಮೋಶೆ ಮೂಲಕ ಐಗುಪ್ತರನ್ನು ದೇವರು ಎಂಥ ಅದ್ಭುತವಾದ ರೀತಿಯಲ್ಲಿ ಆತನ ರಕ್ಷಣೆ ಮಾಡಿದನು. ಅದೇ ರೀತಿಯಾಗಿ ನಮ್ಮನ್ನು ಆ ಪರಲೋಕವನ್ನು ಸೇರಲಿಕ್ಕೆ ಇವತ್ತು ಕೂಡ ಯೇಸುಸ್ವಾಮಿ ಮೂಲಕವಾಗಿ ನಮ್ಮನ್ನು ಆತ ನಡೆಸ್ತಾ ಇದ್ದಾನೆ, ಶ್ರಮಿಸ್ತಾನೆ. ನಮ್ಮ ನಂಬಿಕೆಯನ್ನು ನಾವು ಕಳ್ಕೊಳ್ಬಾರ್ದು ಮತ್ತು ನಮ್ಮ ಮಾರ್ಗದಲ್ಲಿ ನಾವು ಹೋಗಬಾರ್ದು. ದೇವರ ಮಾರ್ಗನ ಅದು ದೀರ್ಘವಾದರೂ ಕೂಡ ನಾವು ಹೇಳ್ತೀವಲ್ಲ, ಕ್ರಿಸ್ತನು ಬರ್ತಾನೆ ಎಂಬುದಾಗಿ ಹೇಳ್ತಾರೆ, ಇನ್ನೂ ಬಂದಿಲ್ಲ, ದೀರ್ಘಕಾಲ ಅದು ಆತನ ಯೋಜನೆ. ಅದು ಆತನು ಬರುವಂಥ ಕಾಲಕ್ಕೆ ದೀರ್ಘವಾದರೂ ಕೂಡ ಅದು ನೆರವೇರ್ತದೆ ಎಂಬುದಾಗಿ ನೋಡ್ತೀವಿ. ದೀರ್ಘವಾದರೂ ಕೂಡ ಅದೇನಾಗುತ್ತೆ, ದೇವರು ನಮ್ಮನ್ನು ರಕ್ಷಿಸ್ತಾನೆ. ಉತ್ತಮವಾದಂಥ ಒಂದು ಫಲಿತಾಂಶ ನಮಗೆ ಕೊಡುವನಾಗಿದ್ದಾನೆ. ಅದರಿಂದ ಈ ಒಂದು ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಏನಂದರೆ ಕಷ್ಟಗಳ ಸಮಯದಲ್ಲಿ, ಶೋಧನೆಗಳ ಸಮಯದಲ್ಲಿ ನಮ್ಮ ನಂಬಿಕೆಯನ್ನು ನಾವು ಸ್ಥಿರಪಡಿಸಿಕೊಳ್ಳೋಣ ಹಾಗೂ ದೇವರು ಕೊಡುವಂಥ ಆ ರಕ್ಷಣೆಯ ಅನುಭವವನ್ನು ನಾವು ಪಡ್ಕೊಳ್ಳೋಣ. ದೇವರು ನಮಗೋಸ್ಕರವಾಗಿ ಯುದ್ಧ ಮಾಡ್ತಾನೆ ಎಂದು ನಾವು ನಂಬಿ ನಾವು ಭಯವಿಲ್ಲದೆ ಆತನನ್ನು ಆರಾಧಿಸೋಣ, ಆತನ ಸ್ತುತಿಸೋಣ. ಮೋಶೆ ಮತ್ತು ಮಿರಿಯಾಮಳು ಯಾವ ರೀತಿ ದೇವರನ್ನು ಹೃದಯಪೂರ್ವಕವಾಗಿ ಅವರು ದೇವರನ್ನ ಮಾಡಿದಂಥ ಉಪಕಾರಕ್ಕಾಗಿ, ದೇವರು ಮಾಡಿದ ಅದ್ಭುತ ಕಾರ್ಯಕ್ಕಾಗಿ ಅವರ ಡ್ಯಾನ್ಸ್ ಮಾಡೋದಂದರೆ ತುಂಬ ಸಂತೋಷ ಬಂದಾಗ, ಸುಮ್ಮನೆ ಯಾರು ನಾಟ್ಯ ಮಾಡಿ ಅಥವಾ ಡ್ಯಾನ್ಸ್ ಮಾಡೋದು ಸುಮ್ಮನೆ ಇಲ್ಲ, ಅತಿ ಸಂತೋಷವಾದಾಗ ಅದು ಮಾಡ್ತಾರೆ. ಆ ಒಂದು ಸಂತೋಷದ ರೀತಿಯಲ್ಲಿ ಪ್ರಿಯರೇ ನಾವು ಕೂಡ ಯೇಸು ಸ್ವಾಮಿನ ನಾವು ಸ್ತುತಿಸಬೇಕು. ಕೊನೆಯ ದಿನಗಳಲ್ಲಿ ಆ ಮೋಶೆಯ ಹಾಡನ್ನು ಹೇಗೆ ಹಾಡ್ತಾಯಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ಸಂತೋಷವನ್ನು ಪಡಬೇಕು. ನಂಬಿಕೆಯ ಮೂಲಕವಾಗಿ ನಾವು ನಮ್ಮ ಪಾಪವನ್ನು ತೆಗೆದುಹಾಕ್ಬೋದು. ಯಾಕಂದರೆ ದೇವರು ಅದನ್ನು ನಮಗೋಸ್ಕರ ಮಾಡ್ತಾನೆ. ಅದನ್ನು ನಮ್ಮ ನಂಬಿಕೆ ನಮ್ಮ ಪಾಪಗಳನ್ನು ಅದು ಹೋಗಲಾಡಿಸುವಂತಾಗಿದೆ. ಅದರಿಂದ ಈ ಒಂದು ಪಾಠದ ಮೂಲಕವಾಗಿ ನಾವು ಈ ವಾರ ಕಲಿತಂಥದ್ದು ನಾವು ಏನಂದರೆ
ಮೊದಲನೇದಾಗಿ ನಾವು ಕಲಿತದ ಒಂದು ಪಾಠ, ಮನುಷ್ಯನಿಗೆ ನಮ್ಮ ನಂಬಿಕೆ ಬಲಗೊಳ್ಳುವಾಗೆ ದೇವರು ನಮ್ಮನ್ನು ಪರೀಕ್ಷೆಗೆ ಅನುಮತಿ ಕೊಡ್ತಾನೆ. ಅದರಲ್ಲಿ ನಾವು ನಂಬಿಕೆಯನ್ನು ಬಿಡಬಾರದು. ಎರಡನೇದಾಗಿ, ಮನುಷ್ಯನಿಗೆ ಸರಿ ಎಂದು ತೋರುವಂಥ ಒಂದು ಮಾರ್ಗ ಅದು ನಮ್ಮ ಕಷ್ಟದ ಮಾರ್ಗ ಮತ್ತು ಮರಣದ ಮಾರ್ಗ. ಆದರೆ ದೇವರ ಮಾರ್ಗ ಸುದೀರ್ಘವಾಗಿ ಇರಬಹುದು. ಅದು ನಮಗೆ ಸುರಕ್ಷತೆಯನ್ನು ಕೊಡುವಂಥದ್ದಾಗಿದೆ. ಮತ್ತು ಮೂರನೇದಾಗಿ ನೋಡುವಂಥದ್ದು, ನಾವು ಭಯಪಡ್ತಿದ್ದಾಗ, ನಾವು ಸ್ಥಿರವಾಗಿ ನಿಂತುಕೊಳ್ಳುವಾಗ, ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಳ್ಳುವಾಗ ಕರ್ತನೇ ನಮ್ಮನ್ನು ನಡೆಸ್ತಾನೆ. ನಾವು ಆತನ್ನು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾವು ಸ್ತುತಿಸಬಹುದು, ಆರಾಧಿಸಬಹುದು. ಹಾಗೆ ನಂಬಿಕೆಯ ಮೂಲಕ ನಮ್ಮ ಪಾಪವನ್ನು ನಾವು ಅಳಿಸಿಬಿಡ್ಬೋದು ಎಂಬುದಾಗಿ ಈ ವಾರದ ಒಂದು ಪಾಠವನ್ನು ಈ ಒಂದು ಪಾಠದಲ್ಲಿ ತಿಳಿಸುವಂಥದ್ದಾಗಿದೆ. ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಸಹ ನನ್ನ ವಂದನೆಗಳು. ಹಾಗೂ ಬೈಬಲ್ ವಚನಗಳನ್ನ ಓದಿದಂಥ ಚಿನ್ನಪ್ಪ ಅವರಿಗೂ ಮತ್ತು ಬೋಧಕರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮೆಲ್ಲ ಆಶೀರ್ವದಿಸಲಿ. ಆಮೇಲೆ ಉತ್ತಮವಾದಂತ ರೀತಿಯಲ್ಲಿ ಈ ವಾರದ ಎಲ್ಲಾ ಪಾಠಗಳನ್ನು ಅದ್ಭುತವಾಗಿ ನಡೆಸಿದಂತ ಹಿರಿಯರಾದಂತ ನಾಗರಾಜ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹೀಗೆ ತನ್ನ ಮಹಿಮೆಗಾಗಿ ಆತ್ಮಿಕವಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಆಗಿದೆ. ಮತ್ತು ನಾವೆಲ್ಲರೂ ಕೂಡ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಈಗ ನಾವು ಈ ವಾರದ ಪಾಠದಲ್ಲಿ ಕಲಿತಂತ ವಿಷಯಗಳಲ್ಲಿ ಏನಾದರೂ ಕೆಲವೊಂದು ತಿಳಿದುಕೊಳ್ಳಬೇಕಾದಂತ ಅಂಶವಿದ್ರೆ, ಸಂಶಯವಿದ್ರೆ, ಪ್ರಶ್ನೆಗಳಿದ್ರೆ ಅಥವಾ ತಿಳಿಸಲು ಬಯಸಿದ್ರೆ ಈ ಸಮಯವನ್ನ ತಾವು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದಲ್ಲಿ ನಾವು ಮುಕ್ತಾಯಕ್ಕೆ ಹೋಗೋಣ, ತಾಯದ ಪ್ರಾರ್ಥನೆಯನ್ನ ಮಾಡೋಣ. ನಮ್ಮ ಮಧ್ಯದಲ್ಲಿ ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಬಂದಿದ್ದಾರೆ. ಪ್ರೈಸ್ ದ ಲಾರ್ಡ್. ನಿಮಗೆ ದಯಮಾಡಿ ತಾವು ಯಾರೆಂಬುದಾಗಿ ನಾವು ತಿಳ್ಕೊಬಹುದಾ? ಪ್ರಾರ್ಥನೆ ಮಾಡ್ಬೋದಾ ತಾವು? ಪ್ರೈಸ್ ಗಾಡ್ ಅಂತಿದೆ. ಅದೇ ಪ್ರೈಸ್ ಲಾರ್ಡ್ ಓಪನ್ ಮಾಡಿದ್ರು. ಮಾಡ್ತಾ ಇದ್ದೀನಿ ಸರ್. ಹಾಗೆ ನಿಮ್ಮ ಮುಖವನ್ನು ತೋರಿಸಿ. ಓಕೆ, ಮುಕ್ತಾಯದ ಪ್ರಾರ್ಥನೆ ಮಾಡ್ತೀರಾ? ಓಕೆ, ಕೇಳಿ ಬರ್ತಾ ಇದೆಯಾ? ಬರ್ತಾ ಇದೆ, ಎಸ್ ಕೇಳಿಸ್ತಾ ಇದೆ. ಓಕೆ, ಪ್ರಾರ್ಥನೆ ಮಾಡೋಣ. ಮಾಡಿ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯಾದ ದೇವರೇ, ಈ ಒಂದು ಸಬ್ಬತ್ತಿನ ಸಾಯಂಕಾಲ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಸೇರಿ ಸ್ವಾಮಿ ಈ ವಾರದ ಅನೇಕ ಅಧ್ಯಾಯಗಳನ್ನ ಕಲಿಯುವಂತೆ ನಿನ್ನ ಕೃಪೆಯನ್ನು ಇರಿಸಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ದೇವರೇ. ವಿಶೇಷವಾಗಿ ಸ್ವಾಮಿ ಈ ಒಂದು ಸಬ್ಬತ್ ಪಾಠಶಾಲೆಗಳನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ನಿನ್ನ ಮಗನನ್ನ ವಿಶೇಷವಾದ ರೀತಿಯಲ್ಲಿ ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗ್ಲಿ. ಅನೇಕರು ಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಬಂದು ಅನೇಕ ನಿನ್ನ ವಿಷಯಗಳನ್ನ ಕಲಿಯುವುದಾಗುವಂತೆ ನಿಮ್ಗೆ ಸಹಾಯ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ಸ್ತೋತ್ರ ದೇವರೇ. ಹೌದು ಸ್ವಾಮಿ, ನಿನ್ನ ಸೇವೆ ಇದೇ ರೀತಿಯಾಗಿ ಮುಂದುವರಲಿ ಅಂತ ನಿನ್ನ ಕೃಪೆಯನ್ನು ಗ್ರಹಿಸು. ಮತ್ತೆ ವಿಶೇಷವಾಗಿ ದೇವರೇ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಂತ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರವಾಗ್ಲಿ. ಪಾಲ್ಗೊಳ್ಳೋದೆಲ್ಲ ನಿನ್ನ ಮಕ್ಕಳನ್ನ ವಿಶೇಷವಾದ ಆಶೀರ್ವಾದವನ್ನು ಕೊಡದೆ ಪಾಲಿಸು. ಹೌದು ದೇವರೇ, ನಾಳೆ ನಡೀತಕ್ಕಂಥ ಆರಾಧನೆ ಕೂಟಗಳಲ್ಲಿ ನಿಮ್ಮ ಪ್ರಸನ್ನತೆ ಇರಲಿ. ಎಲ್ಲರೂ ನಿನ್ನ ದೈವಿಕ ಆಶೀರ್ವಾದ ಹೊಂದುವಂತ ಕೃಪೆಯನ್ನು ಗ್ರಹಿಸ್ತಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡ್ಕೋತೇನೆ ತಂದೆ, ಆಮೆನ್. ನಾನು ಮಿಸ್ಟರ್ ಅಂಬದಾಸ್. ಥ್ಯಾಂಕ್ ಯು ಅಂಬದಾಸ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ,
ನಮ್ಮನ್ನು ಶೋಧನೊಳಗೆ ಸೇರ್ಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಪ್ರತಿಯೊಂದು ಕುಟುಂಬ, ಮಕ್ಕಳು, ಬಂಧು ಬಳಗದ ಸಂಗಡ, ಈ ಪ್ರಾರ್ಥನಾ ಕೂಟಗಳಲ್ಲಿ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಸಲ್ಲಿಸಿರುವ ಪ್ರತಿಯೊಂದು ಪ್ರಾರ್ಥನೆಯ ಸಂಗಡ, ಹಾಗೂ ಸ್ವಾಮಿಯಲ್ಲಿ ಭಾಗವಹಿಸಿ ನಿನ್ನ ವಾಕ್ಯವನ್ನು ಹಂಚಿದಂತ ಬೋಧಕರ ಸಂಗಡ, ಹಿರಿಯರ ಸಂಗಡ, ಹಾಗೂ ಕಾರ್ಯಕ್ರಮ ನಡೆಸಿಕೊಡುವಂತ ಸಹೋದರ ಸಹೋದರಿಯರ ಸಂಗಡ, ನಮ್ಮೆಲ್ಲರ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. ಈ ದಿನದ ಸಭಾ ಶಾಲೆಯ ಪಾಠದ ಪರಿಷ್ಕರಣೆಯನ್ನ ಸವಿವರವಾಗಿ ತಿಳಿಸಿಕೊಟ್ಟಂತಹ ಹಿರಿಕರಾದ ನಾಗರಾಜ್ ಸರ್ ಅವರಿಗೂ, ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದ ಹಿರಿಕರಾದಂತ ಚಿನ್ನಪ್ಪ ಸಾತ್ವಿಕ್ರವರಿಗೂ ಹಾಗೂ ಅಮಲ್ದಾಸ್ ರವರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೂ ನಮ್ಮನ್ನ ಅಂತ್ಯಾಶೀರ್ವಾದದಲ್ಲಿ ನಡೆಸಿದ ಬೋಧಕರಾದ ರಾಜುರವರಿಗೂ ಸಹ ಧನ್ಯವಾದ ಸಲ್ಲಿಸ್ತೇನೆ. ಕುಟುಂಬದಲ್ಲಿ ಕೂಡಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾವು ನಾಳೆ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದಲ್ಲಿ ಸೇರಿ ಬರುವ